ಎಲ್ಲರಿಗೂ, ಜೊತೆಗೆ ಬಡವರಿಗೆ, ಅದ್ರ ಜೊತೆಗೆ ನೀವು ರೈತರಿಗೆ 4 ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀರಿ. ಮತ್ತು ಹೆಚ್ಚು ಮಾಡ್ಬೋದು, ಅದೇ ಮತ್ತೆ ಬೇರೆ ಇಷ್ಟು ಬಿಟ್ಟರೆ ಮತ್ತೇನು ಕೊಟ್ಟಿದ್ದೀರಿ. ಅವ್ರು ಪ್ರತಿ ತಿಂಗಳು ಎಷ್ಟು ಕೊಡ್ತಾ ಇದ್ದಾರೆ? ವರ್ಷಕ್ಕೆ 60,000 ಕೋಟಿ ರೂಪಾಯಿ ಬರೀ ಗ್ಯಾರಂಟಿ ಖರ್ಚು ಮಾಡ್ತಾರೆ. ಅದು ಜನರಿಗೆ ಆಗೈತಿ. ಆನ್ಲೈನ್ ಅವ್ರಿಗೆ ಡೈರೆಕ್ಟ್ ಹೋಗ್ತದೆ. ಇಲ್ಲಿ ಯಾರು ಭ್ರಷ್ಟಾಚಾರ ವ್ಯವಹಾರ ಇಲ್ಲ ಅಂದಾಗ ಅವ್ರು ಕೊಟ್ಟ ಕಸ್ಕೊತಾರೆ. ನೀವು ಕೊಡೋದನ್ನ ಏನೋ ಮಾತಾಡ್ತೀರಿ ಮತ್ತು ಕಸ್ಕೊಂಡಿರ್ತೀರಿ. ಅದ್ರಾಗ ಒಂದು ಸಾಮಾನ್ಯವಾಗಿ ಜನಸಾಮಾನ್ಯ ತಿಳಿಯುವಂಥ ವಿಷಯ ನಾವು ತಿಳ್ಕೊಬೇಕಾಗಿದೆ. ಇದನ್ನು ಕೊಟ್ಟರೆ ಅಟ್ಲೀಸ್ಟ್ ನಮ್ಮಲ್ಲಿ ಒಂದು ಗಾದಿ ಮಾತೈತಿ, ಏನಪ್ಪ ಅಂತಂದ್ರೆ ಏನು ಖಾಲಿ ಕೊಟ್ಟರೆ ಒಂದು 2 ಬಡಿ ಒಮ್ಮರೆ ಕೊಡಲಾರು ಬಡಿ ಬೇಡ ನಮಗಂತ. ಎಷ್ಟೋ ಜನ ಗಂಡಂದಿರು ಇವತ್ತು ನೋಡಿದ ಸಮಾಜದಲ್ಲ ದುಡಿದು ಹೊಟ್ಟೆ ಹಾಕಂಗಿಲ್ಲ ಹೆಣ್ಮಕ್ಳಿಗೆ, ತಮ್ಮ ಹೆಂಡರಿಗೆ. ಆದರೆ ಹೆಂಡ್ರನ್ನ ಬಡಿದು ಅವ್ರು ಶೋಷಣೆ ಮಾಡೋದು ನಾವು ನೋಡ್ತಾ ಇರ್ತೀವಿ. ಹಂಗಾಗ್ಯದ ಇವತ್ತು. ಏನೂ ಇರಲಿ, BJP ಕೇಳಿದ ತಪ್ಪಲ್ಲ. ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಹೇಳೋದ್ರಲ್ಲೂ ಅರ್ಥ ಅದ. ಆದರೆ ನಾವು ಅನ್ನೋದಷ್ಟೇ ಎಲ್ಲರೂ ಸಿದ್ದರಾಮಯ್ಯನಂಥ ಪ್ರಜ್ಞಾವಂತರು ಈ ವಿಷಯದಲ್ಲೇ ಆದಷ್ಟು ಅದ್ರ ದುಡ್ಡು ಅದಕ್ಕೆ ಬಳಸ್ತಾರೆ ಭಾಳ ಯೋಗ್ಯ. ಯಾಕಂದ್ರೆ ಪಾಪ ಅವ್ರು ಡೆವಲಪ್ಮೆಂಟು ಆಗಬೇಕಾಗ್ಯದ, ಜೊತೆಗೆ ಇನ್ನುಳಿದವ್ರಿಗೂ ಒಂದು ಆಸರ ಆಗಬೇಕಾಗ್ಯದ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಆಗಬೇಕಾಗಿದ್ದೇನಪ್ಪ ಅಂದ್ರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋದು ಕೆಲಸ ಆಗಬೇಕಾಗ್ಯದ. ಮತ್ತು ಕೃಷಿಗೆ ಆದ್ಯತೆ ನೀವು ಕೊಡ್ತಾ ಇಲ್ಲ, ಕೃಷಿಗೆ ಖರ್ಚು ಮಾಡ್ತಾಯಿಲ್ಲ, ಶಿಕ್ಷಣ ಖರ್ಚು ಮಾಡ್ತಾಯಿಲ್ಲ, ಯಾವ್ಯಾವ ಖರ್ಚು